ಇವತ್ತಿನ ನಮ್ಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಬರ್ತಾರಂತ ಮುಂದಿನ ಸ್ಕಿಟ್ UPI ಮೂಲಕ ಟ್ರಾನ್ಸ್ಫರ್ ಮಾಡಿರುವಂತ ಅಮೌಂಟ್ ಮಿಸ್ ಆಗಿ ಬೇರೆಯವ್ರಿಗೆ ಹೋದಾಗ ಆ ಅಮೌಂಟ್ ನಾವು ವಾಪಸ್ ತಗೋಬೇಕಾದ್ರೆ ಏನೇನೆಲ್ಲ ಎಡವಟ್ಟಾಗುತ್ತೆ ಅಂತ ತಮ್ಮ ಸ್ಕಿಟ್ ಮೂಲಕ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಚಪ್ಪಾಳಗಳೊಂದಿಗೆ ಸ್ವಾಗತಿಸಿ ಅಯ್ಯಪ್ಪ, ಚಿಲ್ಲರ್ ಮಂಜು, ಗೊಬ್ರಗಾಲ ಹಾಗೂ ಯಶಸ್ವಿನಿ. ರೀತಿಯಲ್ಲಿ ಎಡವಿಲ್ಲ. ಹೋಗಿ ಆಯ್ತು, ಹೋಗಿ ಆಯ್ತಾಯ್ತು. ಸಾಧು ಸರ್ ನಮಸ್ತೆ. ನಮಸ್ಕಾರ. ಈ ಹುಡುಗರು ಪಿಕ್ಚರ್ ಅಲ್ಲಿ ನೀವ್ ಹೆಂಗೋ ಇಲ್ಲಿರೋ ಹುಡುಗರಿಗೆಲ್ಲ ನಾನು ಹಂಗೆ. ಟುಬಾಕೋ ಅಲ್ಲ ಸರ್, ಸಹಾಯ ಅಂತ ಬಂದ್ರೆ ಸಾಯೋಕ್ಕೂ ರೆಡಿ ಸರ್ ನಾನು. ಸಾಯಿಸಕ್ಕೂ ರೆಡಿ. ಎಸ್ ಸರ್. ಗೆಳೆಯ ಗೆಳೆಯ ಕುಚಿಕ್ಕು 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 ನೀರು ಚಡ್ಡಿ ದೋಸ್ತಿ ಕುಚಿಕ್ಕು ಜೀವಕ್ಕಿನ್ನ ದಾಸ್ತಿ ಕಣ ಕುಚಿಕ್ಕು. ಎಲ್ಲೋ 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 ಅಲ್ಲ ಕಣ, ವೈಟ್ ಅಂಡ್ ವೈಟ್. ಲೇ, ನೀನಿನ್ನು ಕಾಮಿಡಿ ಮಾಡೋದ್ ಬಿಟ್ಟಿಲ್ವಾ? ನೀನೇ ಕಣ ನಿಜವಾದ ಕಾಮಿಡಿಯನ್ನು. ಹೇಳೋ ಕತೆ ಒಂದು ಸಲ ನಿಜ ಆಗ್ಬಾರ್ದ ಅನಿಸ್ತಾ ಇದೆ. ಹೋಗ್ಲಿ ಬಿಡ, ಇಷ್ಟು ವರ್ಷ ಆದ್ಮೇಲೆ ನಾನು ನೆನಪಾಗ್ತೀನಿ ನಿನಗೆ. ಹೋಗೋ, ಬರ್ಬೇಡ. ಬಂದಿರೋ ವಿಷಯ ಹೇಳು. ಅದೇ ನನ್ನ ತಂಗಿ ಇದ್ದಾಳಲ್ಲ. ಗೊತ್ತು ಕಣ, ನಾನೇ ತಾನೇ ಓಡಾಡ್ಸಿರೋದು. ನಾನೇ ತಾನೇ ಎತ್ತೆತ್ತಿ ಆಡ್ಸಿರೋದು. ಅದೇ ನನ್ನ ತಂಗಿ ಮದುವೆಗೆ ನಾನು ಕಷ್ಟಪಟ್ಟು 5 ಲಕ್ಷ ಜೋಡ್ಸಿವ್ನೆ. ಇನ್ನೊಂದು 50,000 ಆದ್ರೆ ನೀನ್ ಕೊಡ್ತೀಯಾ ಅಂತ. ನನ್ನ ಹತ್ರ ಕೊಡ್ತೀಯ ಅಂತ ಕೇಳ್ತೇನೆ. ಕಟ್ಬಿತ್ತೇನೋ ಕಣ್ಣಿಗೆ ಹೊಡೆದಲ್ಲ. ಬಾರಿ, ನನಗೆ ಎಮೋಷನಲ್ ಅಂತ ಗೊತ್ತು ತಾನೆ. ಕೊಡ್ತೀಯ ಅಂತ ಕೇಳ್ತೀಯಲ್ಲೋ, ಕೊಡೋ ಅಂತ ಅಧಿಕಾರದಿಂದ ಕೇಳು. ಈಗಲೇ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತೀನಿ. ನನ್ನ ನಂಬರ್ ಇದೆಯಾ? ನಿನ್ ನಂಬರ್ ನನ್ನ ಹತ್ರ ಹೇಳೋ. ಕಿತ್ತೋದ್ ನನ್ನ ಮನೆ ಇಷ್ಟೊತ್ತಂದ್ರೆ ಬಿಲ್ಡಪ್ ಕೊಟ್ಟಲ್ಲ. 9999 9999 777 ಟಿನ್ ಟಿನ್ ಕಳಿಸಿದೆ ನೋಡು, ಬಂತ. ಬಂದಿಲ್ಲ ಕಣ. ಬಂದಿಲ್ವಾ? ನಂಬರ್ ಹೇಳು. 9999 9999 777 777 ಟಿನ್ ಟಿನ್. ಒಬ್ರ ಇದು ಟಿನ್ ಟಿನಿಗೆ ಕಳ್ಸೋ ಬದ್ಲಿ ಟನ್ ಟನ್ಗೆ ಹೋಗ್ಬಿಟ್ಟಿದೆ ಕಣ. ಬಕ್ರ ನನ್ ಮಗ 50,000 ಕಳ್ಕೊಬಿಟ್ಟವನೆ. ಅವ್ನು ಫೋನ್ ಮಾಡಿದ್ರೆ ಕಳಿಸ್ತಾನೆ. ಹಲೋ ಹಲೋ, ನಿಮ್ಮ ಅಕೌಂಟಿಗೆ ದುಡ್ಡು ಬಂದಿದೆಯಾ ನೋಡಿ. ಹೌದು ಬಂದಿದೆ. ಆ ದುಡ್ಡು ನಂದೆ. ಅದಕ್ಕೇನೀಗ? ಅದ್ ನನ್ನ ಅಕೌಂಟಿಗೆ ಹಾಕ್ಬಿಡಿಪ್ಪ. ಹಾಕಲ್ಲ, ಹೋಗಯ್ಯ. ಏನ್ ಕಿತ್ಕೊಂತ ಕಿತ್ಕ. ಬಾ, ಬುಟ್ಟು ಬಿಡ ಅಂದ್ರೆ ಬುಟ್ಟು ಬಿಡ್ತಾ ಇದ್ನೇನ. ಅದೇನ್ ಕಿತ್ಕತಿಯ ಕಿತ್ಕ ಅಂದಲ್ಲ, ಕಿತ್ತು ಕುಟ್ಟಿ ಹಾಕೋರ್ಗು ಬಿಡಲ್ಲ ಕಣ. ಎಲ್ಲೋ ಇದೆಯಾ? ಲೇ, ಬಾಂಬೆ ಮೆರಿನ್ ರೆಸಾರ್ಟ್ ಅಲ್ಲಿ ಇದೀನ. ಡಿಸ್ಟರ್ಬ್ ಮಾಡ್ಬೇಡ, ಫೋನ್ ಕಟ್ ಮಾಡ. ಈಗೇನ್ ಮಾಡೋದು ಮಗ? ನಿನ್ ಹತ್ರ 5 ಲಕ್ಷ ರೂಪಾಯಿ ಇದೆಯಲ್ವಾ? ನನ್ ತಂಗಿ ಮದುವೆ ಮಾಡಕ್ ಮಡಿಕೊಂಡಿದ್ದ ನಾನು. ಬಾಂಬೆಗೆ ಇಬ್ರಿಗೂ ಫ್ಲೈಟ್ ಟಿಕೆಟ್ ಬುಕ್ ಮಾಡು. ಏನ್ ಹಿಂಗೆ ತಲೆಗೆಲ್ಲ ಕೆಟ್ಟಿದ್ದೇನೆ. 50,000 ರೂಪಾಯಿಗೆ ಫ್ಲೈಟ್ ಟಿಕೆಟ್ 1 ಲಕ್ಷ ಕಳ್ಕೊಳ್ಳೋಣ ನಾನು. ಮಾಡಲ್ಲ. ಬುಟ್ಟು ಬಿಡ ಅಂದ್ರೆ ಬುಟ್ಟು ಬಿಡ್ತಾ ಇದ್ದೆ ಕಣ. ಅವ್ನು ಕಿತ್ತಾಕೋ ಗುಡ್ಡೆ ಹಾಕಂದ್ರೆ ಬಿಡಕ್ ಆಗುತ್ತೇನೋ? ಫ್ಲೈಟ್ ಟಿಕೆಟ್ ಬುಕ್ ಮಾಡು. ಮಾಡಲ್ಲ. ಮಾಡಿದ್ಯಾ ಫ್ಲೈಟ್ ಅಲ್ಲಿ? ಆದ್ರೆ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗ್ತಾರೆ ನಾನು. ನನ್ಗೆ ವಿಂಡೋ ಸೀಟೇ ಬೇಕು. ಮರ್ಯಾದೆ ಹೋಗಿದೆ, ವಿಂಡೋ ಸೀಟ್ ಬೇಕಂತೀರ? ಫ್ಲೈಟ್ ಹತ್ತ ನಡಿ. ಫ್ಲೈಟ್ ಎಲ್ಲೋ ಬಂತಾರ ನೋಡ. ಇಲ್ಲಿದೆ ಫ್ಲೈಟ್ ಬಂತು. ಪ್ರಪಂಚದಲ್ಲಿ ಅತಿ ಉದ್ದವಾದ ಫ್ಲೈಟ್ ಅಂದ್ರೆ ಇದೆ, ನಾವು ಕಂಡಿರ್ತಕ್ಕಂಥ. ಮಗ ಕರೆಕ್ಟ್ ಆಗಿ ಹಾಕೋ ಬೆಲ್ಟ್ ಗಿಟ್ಟು.
ಓ ಮಗ ಜನಗಳೆಲ್ಲ ಇರುವೆ ತರ ಕಾಣ್ತವ್ರಲ್ಲ. ಏ ಬಾಂಬೆ ಬಾ ತಿಳ್ಕೊ. ಒಂದೇ ಟಿಕೆಟ್ ಅಲ್ಲಿ ಇಬ್ರು ಹೋಗೋದು ನೋಡಿರ್ಲಿಲ್ಲ. ಅವ್ನು ಫೋನ್ ಮಾಡ್ಬಿಡ್ತೀನಿ. ಹಲೋ ಹಲೋ ಲೇ, ನಾನ್ ಬಾಂಬೆಲಿ ಇದ್ದೀನಿ ಕಣೋ. ಲೇ ನಾ ಬೆಂಗಳೂರಲ್ಲೇ ಇದ್ದೀನ. ಮತ್ ಬಾಂಬೆ ಅಂದೆ ಸುಮ್ನೆ ಚಮಕ್ ಪಟ್ಟೆ. ನಾಯಿ ಏನಂತ? ಅವನು ಬೆಂಗಳೂರಲ್ಲೇ ಇದ್ದಾನಂತ ಕಣ. ಬೆಂಗಳೂರಲ್ಲಿರೋನ್ಗೆ 1 ಲಕ್ಷ ಖರ್ಚು ಮಾಡ್ಕೊಂಡು ಇಲ್ಲಿ ಕರ್ಕ ಬಂದಲ್ಲೋ. ಮತ್ತೆ ಕೈ ಬಾಯಿ ಮೇಲೆ ಇಡ್ತಾವನಲ್ಲ. 4 ಲಕ್ಷ ಹೋಯ್ತು. ನನ್ನ ಬಾಯಿಗೆ ಏನಾದ್ರೂ ಬರ್ಬೋದು ಅನ್ಸುತ್ತೆ. ಬಂತು ಮಗ ನಿನ್ನ ಹತ್ರ 4 ಲಕ್ಷ ಇದೆ ತಾನೆ? ನಾನು ಹೇಳಿಲ್ವ ಬಂದೆ ನನ್ನ ಹತ್ರಕ್ಕೆ ಅಂತ. ಬೆಂಗಳೂರಲ್ಲಿ ಟಿಕೆಟ್ ಬುಕ್ ಮಾಡು. ಹೋಗಲೇ ಪುಟ್ಕೋಸಿ 50,000 ರೂಪಾಯಿಗೆ ನಾನು ಯಾಕೆ 5 ಲಕ್ಷ ಕಳ್ಕೊಳ್ಳಿ? ನಾನು ಮಾಡಲ್ಲ ಕಣ. ಕೊಬ್ರ ನಿನ್ ಫ್ರೆಂಡ್ ಮರ್ಯಾದೆ ಇಲ್ವೇನೋ? ನಿನ್ ಮರ್ಯಾದೆ ನನಗೆ ಬೇಕಾಗಿಲ್ಲ, ನಾನು ಮಾಡಲ್ಲ ಕಣಲೆ. ಅದಕ್ಕೋಸ್ಕರ ಫ್ರೆಂಡ್ಶಿಪ್ ನೇ ದೂರ ಮಾಡ್ಕೋತ್ಯಾ? ಬೇಕಾಗಿಲ್ಲ. ಇಲ್ಲ ಸಾಂಗು ಬುಕ್ ಆಯ್ತಲ್ಲ, ಫ್ಲೈಟ್ ಬರ್ತಾ ನೋಡು. ಬರ್ತೆ ಮಗ. ಫ್ಲೈಟ್ ಇವ್ರು ಕೇಳ್ದಾಗೆಲ್ಲ ಬರ್ತಿದ್ದಿಲ್ಲ. 5 ಲಕ್ಷ ಖರ್ಚು ಮಾಡಿ ನನಗೆ ವಿಂಡೋ ಸೀಟ್ ಇದೆ. ನಿನ್ ವಿಂಡೋ ಸೀಟ್ಗೆ ಎಷ್ಟು? ನನ್ ಮಗನೇ, ನಿನ್ ಸಲುವಾಗಿ ಎಕ್ಸ್ಟ್ರಾ ಒಂದ್ಸಲ ಟ್ರಾವೆಲ್ ಮಾಡ್ಬೇಕಾಯ್ತು ನಾನು. ಕಾಲ್ ಮಾಡ್ತೀನಿ ಇರು. ಲೇ ನಾನ್ ಬೆಂಗಳೂರಿಗೆ ಬಂದೆ ಕಣ. ಲೇ ನಾನು ಈಗ ತಾನೇ ಟ್ರೈನಲ್ಲಿ ಬಾಂಬೆಗೆ ಬಂದ. ಮಗ ಅವ್ನು ಈಗ ತಾನೇ ಟ್ರೈನಲ್ಲಿ ಬಾಂಬೆಗೆ ಹೋದಂತೆ. ಲೇ ನನ್ ಮಗ ಚಮಕ್ 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 ಕೊಡ್ತಾನೆ ಕಣ. ನಾವೇ ಫ್ಲೈಟ್ ಅಲ್ಲಿ ಅಷ್ಟ್ಬೀರ್ನೆ ಬೆಂಗಳೂರಿಗೆ ಬರಕ್ಕಾಗಿಲ್ಲ, ಅವ್ನು ಟ್ರೈನಲ್ಲಿ ಹೋಗ್ಬಿಟ್ಟ. ನನ್ನ ಫ್ರೆಂಡ್ ಫೋನ್ ಮಾಡಿ ಅಡ್ರೆಸ್ ಟೀಸಿಂಗ್ ಮಾಡಿಸ್ಕೊ. ಮಾಡ್ತೀರಿ ಕಣ. ಈಗ ಒಂದು ನಂಬರ್ ಕಳ್ಸಿದ್ದೀನಿ ಕಣ, ಅದು ಅಡ್ರೆಸ್ ಎಲ್ಲಿ ಬರ್ತಾ ಟ್ರೇಸ್ ಮಾಡ್ಬಿಟ್ಟಳ. ಅರ್ಜೆಂಟಾಗಿ ನನ್ನ ಫ್ರೆಂಡ್ಗೆ 50,000 ಕಳಿಸ್ಬಿಡ. ಯಾಕೆ? ಅಡ್ರೆಸ್ ಕಳಿಸ್ತಾನೆ ಕಣ. ಲೇ ಅಡ್ರೆಸ್ ಕಳ್ಸಾ ಇದಾರೆ, ವಾಟ್ಸಪ್ ಮೆಸೇಜ್ ಮಾಡಕ್ ಕೇಳಲೇ. ಅವ್ನು ನಿನ್ನೆ ಅವನ್ ಕಳ್ಸ 50,000. ಅಡ್ರೆಸ್ ಸಿಕ್ತು ಮಗ. ಅವ್ನ್ ಬಾಂಬೆಲಿ ಇಲ್ವಂತೆ. ಓ ಪುಣೆಲಿ ಇದ್ದಾನಂತ. ಪಕ್ಕದ ಮನೆ ಕೋಣೆ ಎಲ್ಲ ಅವನಂತೆ ಇದೆ ಅಂತ ಮನೆ. ಮಾದೇಶ ಮಾದೇಶ ಬರಚೆ. ಎಷ್ಟು ಸ್ಪೀಡ್ ಆಗಿ ಬರ್ತಾವ ನೋಡು. ಏಯ್ ದುಡ್ಡು ಕೊಡ. ಸರ್ ನಿಮ್ ದುಡ್ಡು ನನ್ನ ಅಕೌಂಟಿಗೆ ಬಂದಿದೆ, ಆದ್ರೆ ಮನೆ ಲೋನ್ ಕಟ್ ಆಗಿದೆ. ಮನೆಯಲ್ಲಿ ರೇಷನ್ ಇಲ್ಲ, ದಿನಸಿಗೆ ಏನೂ ಇಲ್ಲ, ಅದಲ್ಲೆಲ್ಲ ಖರ್ಚಾಗ್ಬಿಟ್ಟಿದೆ. ನಾನು ಏನ್ ಮಾಡ್ಲಿ? ಬ್ರಾ ದುಡ್ಡು ಹೋಗಿರೋ ನೋವುಕ್ಕಿಂತ ಇವ್ ಡೈಲಾಗ್ ಹೇಳೋವರೆಗೂ ಕಾಯೋ ನೋವೇ ಜಾಸ್ತಿ ಆಗ್ತಾ ಇದೆಯಲ್ಲ. ಯಾರು ಕೇಳ್ತಾನೆ ದುಡ್ಡು ಕೊಡಲ್ಲ? ದುಡ್ಡಿಲ್ಲ ಸರ್. ಲೇ ಇವನೇನೋ ಜಾಮಿಟ್ರಿ ಬಾಕ್ಸ್ ಅಲ್ಲಿ ಮೆಂಡ್ರಿಲ್ಲ ಅನ್ನಂಗೆ ಹೇಳ್ತಾನೆ. ಕಾಸು ಕೊಡ ನನ್ನ ತಂಗಿ ಬಂದ್ ನೋಡ್ಕೊ ಕಾಸು. ಹೇಳ್ತೀನಿ ಬಿಡು, ನಾನ್ ಕೇಳ್ತೀನಿ. ಏಯ್ ಕೆಲಸ ಮಾಡ್ಬಿಟ್ಟು ದುಡ್ಡು ಕೊಡೋ. ಮಾಡಕ್ ಕೆಲ್ಸ ಇಲ್ಲ ಸರ್. ದುಡಿಯೋಣ ಅಂದ್ರೆ ಹೊಲ ಗದ್ದೆ ಇಲ್ಲ ಸರ್. ಲೇ ನನ್ನ ಹತ್ರ ಹೊಲ ಗದ್ದೆ ಎಲ್ಲ ಅದ, ಆದ್ರೂ ನಾನು ಬೇರೆ ಕಡೆ ಕೆಲಸ ಮಾಡಿ ನನ್ನ ತಂಗಿ ಮದುವೆ ಮಾಡಕ್ ದುಡ್ಡಿಲ್ವಾ? ಹಂಗ್ ಮಾಡ್ಬಿಡು ಕೊಡಲೇ. ಬ್ರಾ ನಿನ್ನ ಹತ್ರ ಹೊಲ ಗದ್ದೆ ಇದೆಯಾ? ಅಯ್ಯೋ ಸರ್ ನಿಮ್ದು ಕೈ ತೆಗೆ ಕೇಳಿ ಸರ್, ನನ್ನ ಮಗನ್ ಕೈ ತೆಗೆ ಕೇಳಿ ಸರ್. ನೀನ್ ಕೆಲಸ ಮಾಡ್ತಾ ಇಲ್ವಾ? ಮಾಡ್ತಾ ಇಲ್ಲ. ಹಂಗಾದ್ರೆ ಅವ್ನು ಬರ್ದು ಕೊಡೋ. ನನಗೆ ಗೊತ್ತು ಕೈ ಹಾಕ್ತಾಗೆ ನೀನ್ ನನ್ಗೇನೋ ಮಾಡ್ತೀಯ ಅಂತ. ಲೇ ನನ್ನ ಹೊಲ ಗದ್ದೆ ಅವ್ನ್ ಯಾಕೋ ಬರ್ಕೊಡನೆ? ಅವ್ನ್ ದುಡ್ಡು ತೀರಿಸ್ತಾನೆ ಕಣ. ಅವ್ನ್ ದುಡ್ಡು ತೀರ್ಸಕ್ ನನ್ನ ನಂದೊಂದು ಧ್ಯೇಯ ಇದೆ ಕಣ ಜೀವನದಲ್ಲಿ. ಪ್ರಪಂಚದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ದುಡ್ದೇ ತಿನ್ಬೇಕು ಕಣ. ನಿನ್ಗೊಂದು ವಿಷಯ ಗೊತ್ತಾ? ನಮ್ಮ ಮನೆ ಅಕ್ವೇರಿಯಂ ಅಲ್ಲಿರೋ ಮೀನ್ಗೂ ಕೂಡ ನಾ ಫುಡ್ ಹಾಕಲ್ಲ. ಯಾಕೆ ಹೇಳು? ಯಾಕೆ? ಅದು ದುಡ್ಡು ತಿನ್ಲಿ ಅಂತ ಕಣ. ಸರ್ ಬಾಂಡ್ ಸರ್. ಇವನೇನೋ ಜೇಮ್ಸ್ ಬಾಂಡ್ಗಿಂತೂ ಫಾಸ್ಟ್ ಆಗೋನಲ್ಲ ಇವನು. ಪೆನ್ ಇಲ್ಲ ಸರ್ ಪೆನ್ ಸರ್. ಎಲ್ಲ ರೆಡಿ ಆಗಿ ಬಂದವನೆ ಮಾಡ್ಬೇಕು. ತಗೋ ಬಾ, ದುಡ್ಡು ತೀರಿಸ್ಬೇಕು ಆಯ್ತಾ? ಸರ್ ದುಡ್ಡು ತೀರ್ಸಕ್ ನನಗೂ ಇಷ್ಟ ಸರ್, ಆದ್ರೆ ಡಾಕ್ಟ್ರು 2 ಕಿಡ್ನಿ ಹೋಗ್ಬಿಟ್ಟಿದೆ ಅಂದ್ರು ಸರ್. ನಾಟಕ ಆಡ್ತಾವನ ಕಣ ಅವನು, ಸುಳ್ಳು ಹೇಳ್ತಾನೆ ಸುಳ್ಳು. ನಾಯಿ ಮನುಷ್ಯನೇನ ನೀನು? ಮನುಷ್ಯತ್ವ ಇದೆಯೇನು? ಕಿಡ್ನಿ ಇಲ್ಲ ಅಂದ್ರೆ ಹೆಂಗೋ ದುಡ್ಡು ತಾಗ್ತಾನೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಏನ್ ನಿರ್ಧಾರ?
ಬೇಡ ಬೇಡ ನಾನೊಂದ್ ಕಿಡ್ನಿ ಅವನಿಗೆ ಕೊಡ್ತಾ ಇದ್ದೀನಿ, ಅಬ್ಬ ನೀನೊಂದ್ ಕಿಡ್ನಿ ಕೊಡು. ನಾನು ಯಾಕೆ ಕೂಡ ಕಿಡ್ನಿ ಲೇ ಅವ್ನ್ ದುಡ್ಡು ತೀರಿಸ್ಬೇಕು ಕಣ. ಅವ್ನ್ ದುಡಿ ಹತ್ತಕ್ ನನ್ ಕಿಡ್ನಿ ಹಾಕೋ ಕೂಡ ನಾನು ಲೇ ನೀಗೇನ್ ಕಿಡ್ನಿ ಕೊಡಲ್ವೇನಾ? ನಿನ್ ಪರ್ಮಿಷನ್ ಯಾವ ನಾಯಿ ಕೇಳುತ್ತೆ ಬಾರ. ಏಯ್, ಎಲ್ಲ ಕಿಡ್ನಿ ಆಪರೇಷನ್ ಮಾಡೋದು, ಸರ್ ನನ್ನ ಹೆಂಡತಿನೇ ಡಾಕ್ಟರ್ ಸರ್. ಒಳಗಡೆ ಆಪರೇಷನ್ ಥಿಯೇಟರ್ ಇಟ್ಕೊಂಡವ್ರೆ. ನೀವ್ ಒಂದೊಂದೇ ಕಿತ್ಕೊಳ್ರಪ್ಪ. ನಿಧಾನ. ಕಿಡ್ನಿ ಜೊತೆ ಅದು ಹೋಯ್ತೇನೋ. ಪಾಪ. ಹಿಂಗ್ ಬರ್ಬೇಕಣ. ನಾಯಿ ನಾನು ಒಂದ್ ಕಿಡ್ನಿ ಕೊಟ್ಟೆ, ನೀನು ಒಂದ್ ಕಿಡ್ನಿ ಕೊಟ್ಟೆ. ನಾನ್ ಸೆಡ್ತ್ಕೊಂಡಾಗ ಓಡಾಡ್ತಾ ಇದ್ದೀನಿ, ನೀ ಸ್ಮಾರ್ಟ್ ಆಗಿ ಓಡಾಡ್ತಾ ಇದೀಯ. ಗೊಬ್ರ ಹಾ. ಡಾಕ್ಟರ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಮನುಷ್ಯ ಬದುಕಕ್ ಒಂದೇ ಕಿಡ್ನಿ ಸಾಕು ಅಂದ್ರು. ಹೆಂಗೂ ಒಂದ್ ಕಿಡ್ನಿ ಕೊಡ್ತಾ ಇದೀಯಾ, ನಾನ್ ಯಾಕೆ ಕೊಡ್ಲಿ ಅಂತ ಬಿಟ್ಬಿಟ್ಟೆ. ಹಮಾರ ದುಶ್ಮನ್ ಕಹಾ ಏಕೆ ಕಾ ಅಂದ್ರೆ ಇಲ್ಲಿ ಮೊದ್ಲೇ ಹಾಯ್ ಆಯ್ತು. ನನ್ನ ಮಗನೇ ಫಸ್ಟ್ ಏಯ್, ದುಡ್ಡು ತೀರ್ಸಿ ಆಮೇಲೆ ಅವ್ನ್ ಕಿಡ್ನಿ ಕೊಟ್ಬಿಡ್ಬೇಕು. ನೋಡಿ ಸರ್, ದುಡ್ಡೆಲ್ಲ ಕೊಡ್ಬೋದು ತಿರ್ಸಿ, ಕಿಡ್ನಿ ಎಲ್ಲ ಕೊಡಕ್ಕಾಗಲ್ಲ. ಇವನೇನು ಅವ್ನ್ ಸ್ವಂತ ಕಿಡ್ನಿ ಕೊಡು ಅಂತಾರೆ ಹೇಳ್ತಾವನೆ. ತಲೆ ಕೆಡ್ಸ್ಕೊಬೇಡ, ದುಡ್ದು ಕೊಡ್ತಾನೆ. ಹೋಗ ದುಡ್ದು ಕೊಡೋಗ ಮಗ, ತಲೆ ಕೆಡ್ಸ್ಕೊಬೇಡ. ಅವ್ನ್ ಕೊಡ್ಲಿಲ್ಲ ಅಂದ್ರೆ ಅವ್ನ್ ಮಲಗದಾಗ ರಾತ್ರಿ ತೆಗೆದು ನಿನ್ಗೆ ಹಾಕ್ಬಿಡ್ತೀನಿ. ಅದೇನು ಅವ್ನು ಹೊಸ್ಕೊಂಡ್ರೆ ರಗ್ಗ ಕಿತ್ಕ ನಾನು ಹೊಸ್ಕೊಳಕ್ಕೆ ಕಿಡ್ನಿ ಕೊಡ ಕೊಡ್ತೀನಿ, ಬರಲ್ಲ. ಕೆಲವು ದಿನಗಳ ನಂತರ ಎಲ್ಲ ತೀರಿಸ್ತಾನೆ ಕಣ ಈಗ ಅವನು. ಇದೇನು ಇದು ಮಗ, ಅವ್ನ್ ದುಡ್ಡು ಕೊಟ್ರೆ ಅದೇ ನನ್ ತಂಗಿ ಮದುವೆಗೆ ನೋಟ್ರಿ ಕಟ್ಬಿಡೋಣ ಅಂತ. ಹೌದಾ? ಹೋಗು. ಎಷ್ಟಿದೆ? 1 ಲಕ್ಷ ಅದೇ ಮಗ. ಈಗೆಲ್ಲ ತೀರಿಸ್ತಾನೆ ಬಾ ಮಗ, ತೀರಿಸ್ತಾನೆ. ನಾಯಿ ತೀರಿಸ್ತಾನೆ ಅಂದೆ, ಈ ನನ್ ಮಗ ತೀರೇ ಹೋಗೋನಲ್ಲೋ. ಏನಾಯ್ತಮ್ಮ ಅವನ್ಗೆ? ಏನಾಯ್ತೋ ಗೊತ್ತಿಲ್ಲ ಸರ್, ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟು. ಅಯ್ಯೋ ಪಾಪ. ಹೋಗ್ತಾ ಹೋಗ್ತಾ ಇಡೀ ಆಸ್ತಿ, ಕಣ್ಣು, ಕಿಡ್ನಿನ ಯಾರಿಗಾದ್ರೂ ದಾನ ಮಾಡ್ಬಿಡು ಅಂತ ಹೇಳಿದ್ರು ಸರ್. ನೋಡಿ ಸರ್, ಪ್ರಸಾದ ಅನ್ಸ್ತಂಗೆ ನಮ್ಮಪ್ಪನ ಆಸ್ತಿ ನಾನ್ ಕಿಡ್ನಿ ಹಂಚ್ಬಿಟ್ಟು ಹೋಗೋನಲ್ಲ ಸರ್. ಅವ್ನು ಹೋದ್ರೆ ನೀನಿಲ್ವಾ ದುಡ್ಡು ತೀರ್ಸ್ತೀನಿ, ನನ್ ದುಡ್ಡು ಕೊಡೋ. ಸರ್, ನಾನು ಒಂದ್ ತಿಥಿ ಮಾಡಕ್ಕೂ ನನ್ನ ಹತ್ರ ₹1 ದುಡ್ಡಿಲ್ಲ ಸರ್. ಮರ್ಯಾದೆ ಇಲ್ವೇನೋ? ತಗೊಳಮ್ಮ ದುಡ್ಡು, ಹೋಗಮ್ಮ. ಥ್ಯಾಂಕ್ ಯು ಸರ್. ನಾನುವೇ ಮನಸ್ಸನ್ನು ಒಸಿ ನಂದು ಕುಸಿ ಉಳ್ಸಯ್ಯ. ಇದಕ್ಕಿಂತ ಖುಷಿ ಬೇಕನ ನಿನಗೆ? ನನ್ ದುಡ್ಡು ಹೋಯ್ತು, ನನ್ ತಂಗಿ ಮದ್ವೆನ ಹಾಳು ಮಾಡ್ದೆ, ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ನನ್ ತಂಗಿ ಮದ್ವೆ ಮಾಡ್ಬೇಕು, ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಫ್ರೆಂಡ್ ಮರ್ಯಾದೆ ಹೋಗಿದ್ ಗೊತ್ತಾಗ್ಲಿಲ್ಲ. ನೀನ್ ಯಾವ ನನ್ ಫ್ರೆಂಡು ಅಲ್ಲ, ದುಡ್ಡು ಕೊಡಕ್ಕೆ. ಎಷ್ಟು ದುಡ್ಡು ನಿಂದು? ಇವಾಗ 1 ಲಕ್ಷ, ಹಳೇದ್ 5 ಲಕ್ಷ ಮುಚ್ಕೊಂಡ್ 8 ಲಕ್ಷ ರೂಪಾಯಿ ಈಗಿಂದೀಗ್ಲೇ ಕಳ್ಸಿದ್ದೆ ನೋಡ. ಕಳ್ಸಲೇ. ಬಂದ ಇಲ್ವಲ್ಲ? ಬಂದಿಲ್ವಾ? ಯೋ, ಇದು ನನ್ ದುಬೈ ಫ್ರೆಂಡ್ ಹೋಗ್ಬಿಟ್ಟಿದೆಯಲ್ಲೋ. ಅರ್ಜೆಂಟ್ ಆಗಿ ದುಬೈಗೆ 2 ಫ್ಲೈಟ್ ಟಿಕೆಟ್ ಬುಕ್ ಮಾಡ.